ಇನ್ನು ಶಾಸಕರಿಗೆ ವಿದೇಶಿ ಪ್ರವಾಸಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ. ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ಅವಕಾಶ ಕೂಡ ಇಲ್ಲ ಅಂತೇಳಿ ಸ್ಪೀಕರ್ ಹೇಳಿದ್ದಾರೆ. ದೇಶದಲ್ಲೇ ಬೇಕಿದ್ರೆ ಅಧ್ಯಯನ ಮಾಡುವ ಅವಕಾಶ ಇದೆ, ವಿದೇಶಿ ಪ್ರವಾಸಕ್ಕೆ ಅನುಮತಿ ಇಲ್ಲ ಅಂತ ಸ್ಪೀಕರ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸ್ಪೀಕರ್ಗೆ ವಿವಿಧ ಸಮಿತಿಗಳ ಅಧ್ಯಕ್ಷರು, ಶಾಸಕರು ಪತ್ರವನ್ನು ಬರೆದಿದ್ರು. ಫಾರಿನ್ ಟೂರ್ಗೆ ಹೋಗೋದಕ್ಕಾಗಿ ಸ್ಪೀಕರ್ಗೆ ಪತ್ರವನ್ನು ಬರೆದಿದ್ರು ಶಾಸಕರು. ಆದರೆ ಫಾರಿನ್ ಟೂರ್ಗೆ ಅವಕಾಶವನ್ನು ಕೊಡೋದಿಲ್ಲ ಅಂಥೇಳಿ ಈಗ ಖಾದರ್ ಅವರು ಸ್ಪಷ್ಟಪಡಿಸಿದ್ದಾರೆ. ವಿದೇಶಿ ಪ್ರವಾಸಕ್ಕೆ ಹೋಗೋದಕ್ಕೆ ಅನುಮತಿ ಇಲ್ಲ ಅಂತ ಹೇಳಿದ್ದಾರೆ. ಶಾಸಕರ ವಿವಿಧ ಸಮಿತಿ ಇದೆ. ಈ ಸಮಿತಿ ಅವರಿಗೆ ಅಧ್ಯಯನಕ್ಕಂತ ಹೇಳಿ ನಮ್ಮ ದೇಶದ ವಿವಿಧ ರಾಜ್ಯಗಳಿಗೆ ಬಹುಶಃ ಪ್ರವಾಸ ಕೈಗೊಳ್ಳುವಂಥ ಅವಕಾಶ ಇವತ್ತು ಇದೆ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ದೇಶವ್ಯಾಪ್ತಿಯ ಆ ಅಧ್ಯಯನ ಪ್ರವಾಸಕ್ಕೆ ಅವರು ಮನವಿ ಕೊಟ್ಟ ಸಂದರ್ಭದಲ್ಲಿ ಅದಕ್ಕೆ ನಾವು ಒಪ್ಪಿಗೆಯನ್ನು ನನ್ನ ಸಭಾಧ್ಯಕ್ಷನಾಗಿ ನಾನು ಕೊಡುತ್ತೇನೆ. ವಿದೇಶಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ನಮಗೆ ನಿಯಮ ಇಲ್ಲ, ಅದಕ್ಕೆ ನಮ್ಗೆ ಕೊಡಲಿಕ್ಕೆ ಆಗುವುದಿಲ್ಲ. ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ವಿಚಾರ ಬಂದಾಗ ಜನರ ಅಭಿಪ್ರಾಯ ಬರೋದು ಬೇರೆ ಸ್ವಾಭಾವಿಕ. ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ, ವಿಚಾರಗಳು ಸರ್ಕಾರದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಬಹುಶಃ ಮುಂದಿನ ತೀರ್ಮಾನ ತಗೊಳ್ಳುವಂಥದ್ದು. ಸೊ ಈಗ ನಮಗೆ ಯಾವುದೇ ನಿಯಮದ ಅಡಿಯಲ್ಲಿ ವಿದೇಶಕ್ಕೆ ಸರ್ಕಾರದ ಖರ್ಚಿನಲ್ಲಿ ನಾವು ಕಲಿಸುವಂಥ ಒಂದು ಇದಿಲ್ಲ, ಯಾವುದು ನಮಗೆ ನಿಯಮ ಇಲ್ಲ, ಕಲಿಸ್ತಾ ಇಲ್ಲ. ಈಗ ಬೇರೆ ಬೇರೆಯವರಿಗೆ ಬೇರೆ ಬೇರೆ ವರ್ಗ ಅವಕಾಶ ಇದೆ. ಇದರ ಬಗ್ಗೆ ನಾವು ಶಾಸಕರೆಲ್ಲ ಕೂತ್ಕೊಂಡು ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡೋದು ವಿಚಾರ ಇವತ್ತು ಆಗ್ತದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಸೃಷ್ಟಿಯಾಗಿರೋದ್ರ ಬಗ್ಗೆ ನಕಲಿ ಕಂಪನಿಗಳನ್ನು ಸೃಷ್ಟಿಸಿ ಹಣ ಟ್ರಾನ್ಸ್ಫರ್ ಮಾಡಿರುವಂಥ ವಿಚಾರ ಬಯಲಿಗೆ ಬಂದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂಥ ಡೆವಲಪ್ಮೆಂಟ್ಗಳಿದು. ನಕಲಿ ಕಂಪನಿಗಳನ್ನು ಸೃಷ್ಟಿಸಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. 4 ಕಂಪನಿಗಳ ಹೆಸರಿಗೆ ಕೋಟಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರು ಸರ್ಕಾರ ಕಣ್ಮುಚ್ಕೊಳ್ತಾ ಅನ್ನುವಂಥ ಪ್ರಶ್ನೆ ಮತ್ತೆ ಕಾಡ್ತಿರುವಂಥದ್ದು. 4 ಕಂಪನಿಗಳಿಗೆ ಸುಮಾರು 20 ಕೋಟಿ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ವಿಜಯಕೃಷ್ಣ, ನವೀನ್, ರೇಖಾ, ರಾಘವೇಂದ್ರ ಈ ಹೆಸರಿನಲ್ಲಿ ದೋಖಾ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ. 4 ಜನರ ಹೆಸರಿನಲ್ಲಿದ್ದಂತಹ ಕಂಪನಿಗಳ ಮೇಲೆ ನಕಲಿ ಅಕೌಂಟ್ ಅನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಸದ್ಯ ದೂರನ್ನ ಕೊಟ್ಟಿದ್ರು ಕಂಪನಿಗಳ ಮಾಲೀಕರು. ನಮ್ಮ ಹೆಸರಿನಲ್ಲಿ ಇಲ್ಲಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ, ನಕಲಿ ಖಾತೆ ಸೃಷ್ಟಿಯಾಗಿದ್ದಾವೆ ಅಂತೇಳಿ. ಹಣ ವರ್ಗಾವಣೆಯಾದ 4 ಕಂಪನಿಗಳು ಸದ್ಯ ಪತ್ತೆಯಾಗಿದ್ದಾವೆ. CID ಅಧಿಕಾರಿಗಳಿಂದ 4 FIRಗಳು ಕೂಡ ದಾಖಲಾಗಿದ್ದಾವೆ. ಅಂದ್ರೆ ಎಷ್ಟು ದೊಡ್ಡ ಮಟ್ಟದ ನೆಕ್ಸಸ್ ಇರಬಹುದು ಇದರ ಹಿಂದೆ ಅಂತ. ವಾಲ್ಮೀಕಿ ನಿಗಮ ಹಿಂದುಳಿದ 4 ಕಂಪನಿಗಳನ್ನು ಸೃಷ್ಟಿ ಮಾಡಿದ್ರು. ಪ್ರಮುಖವಾಗಿ ವಿಜಯಕೃಷ್ಣ ಎಂಬುವರ ರಾಮ್ ಎಂಟರ್ಪ್ರೈಸಸ್ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿದೆ. ಇದರ ಹೆಸರಿನಲ್ಲಿ ನಕಲಿ ಖಾತೆ ಸೃಷ್ಟಿಯಾಗುತ್ತೆ. 5.7 ಕೋಟಿ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಬಿಜೆಪಿ ನಿರಂತರವಾಗಿ ಆರೋಪ ಮಾಡ್ತಾ ಇತ್ತು, ತೆಲಂಗಾಣ ಚುನಾವಣೆಗೆ, ಆಂಧ್ರ ಚುನಾವಣೆಗೆ ಈ ಹಣವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ನವೀನ್ ಎಂಬುವವರ GN ಇಂಡಸ್ಟ್ರೀಸ್ ಕಂಪನಿ 4.42 ಕೋಟಿ ರೂಪಾಯಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. KP ಅಗ್ರಹಾರ ಠಾಣೆಯಲ್ಲಿ ಸದ್ಯ FIR ದಾಖಲಾಗಿದೆ ಇದರ ಬಗ್ಗೆ ಕೂಡ. ಇನ್ನು ರಾಘವೇಂದ್ರ ಎಂಬುವವರ ನಾವೆಲ್ ಸೆಕ್ಯೂರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ 4 ಕೋಟಿ ಹಣ ವರ್ಗಾವಣೆಯಾಗಿದೆ. ಇದರ ಹೆಸರಲ್ಲೂ ಕೂಡ ವಿಜಯನಗರ ಠಾಣೆಯಲ್ಲಿ FIR ದಾಖಲಾಗಿದೆ ಇದರ ಬಗ್ಗೆ. ಇನ್ನು ರೇಖಾ ಎಂಬುವವರ ಸುಜಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ 5.63 ಕೋಟಿ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಈ ಹೆಸರಿನಲ್ಲಿ. ಇದರ ಬಗ್ಗೆ ವಿಜಯನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ಯಾರದ್ದೋ ಹೆಸರು, ಯಾರದ್ದೋ ಕಂಪನಿ, ಯಾರಿಗೋ ಹಣ. ಹಿಂದುಳಿದವರ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ನಿಗಮ ಅದು ವಾಲ್ಮೀಕಿ ನಿಗಮ. ಅಲ್ಲಿಂದ ಹಣ ವರ್ಗಾವಣೆ ಆಗುತ್ತೆ. ಹೇಗಾಗುತ್ತೆ ಗೊತ್ತಿಲ್ಲ, ಯಾರ್ಯಾರ್ದೋ ಹೆಸರಲ್ಲಾಗುತ್ತೆ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಹಾಗೆ. ಅದಕ್ಕೆ ಜವಾಬ್ದಾರಿ ಯಾರಿಗಿದು?